ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಪರಶುರಾಮ ಅಂತಂದು. ಸರ್ ಏನು ಕೆಲಸ ಮಾಡ್ತೀರಿ ನೀವು? ನಾವು ಟೈಲ್ಸ್ ವರ್ಕ್ ಮಾಡ್ತೀವಿ. ಇತ್ತಾಗ ಕೃಷಿನೂ ಮಾಡ್ತೀರ ಹೌದಲ್ಲ? ಟೈಲ್ಸ್ ವರ್ಕು ಕೃಷಿ ಎರಡು ಮಾಡ್ತೀರ? ಕೃಷಿ ವರ್ಕ್ ಎರಡು ಮಾಡ್ತದೆ. ಈಗ ಸರಿ, ಇದು ಎಷ್ಟು ದಿವಸ ಟೊಮಟೊ ಹಚ್ಚಿ? ಟೊಮಟೊ ಹಚ್ಚಿ 2 ತಿಂಗಳ ಮೇಲೆ 10 ದಿವಸ ಆಗೈತೆ ರೀ. 2 ತಿಂಗಳ ಮೇಲೆ 10 ದಿವಸ ಆಗೈತಿ. ಸರಿ, ಈಗ ನಿಮ್ಮ ಪ್ರಕಾರ ಗ್ರೋತ್ ಭಾಳ ಚೆನ್ನಾಗಿ ಬಂದತಿ ಅನ್ಸುತ್ತೆ ಇದು? ಇಲ್ಲ, ಯಾಕೆ ಗ್ರೋತ್ ಮಳೆ ಹಿಡ್ಕೊಂಡ ಮೇಲೆ ಗ್ರೋತ್ ಕಡಿಮೆ ಆಗೈತೆ ರೀ. 3 ಚೀಲ ಗೊಬ್ಬರ ಕೊಟ್ಟಿದ್ದೀರಲ್ಲ? 3 ಪ್ಯಾಕೆಟ್ ಗೊಬ್ಬರ ಕೊಟ್ಟಿದ್ದಾವೆ. 10, 26 ಕೊಟ್ಟಿದ್ದೀರಲ್ಲ? ಹೌದು. ಈಗ ಹಿಂದಿನ ಬೆಳೆ ಬೇಸಿಗೆ ಬೆಳೆ ರಾಗಿ, ಹೌದು, ಅಂದರೆ ಏಕ ಬೆಳೆ ಪದ್ಧತಿ ಅಂತವಲ್ಲ ರಾಗಿ, ಹೌದಾ? ರಾಗಿ. ಅದರಿಂದ ಮೆಕ್ಕೆಜೋಳ, ಮೆಕ್ಕೆಜೋಳ, ಹೌದಾ? ಮತ್ತೀಗ ಈ ದ್ವಿದಳ ಧಾನ್ಯ ಏನು ಮಾಡಲಿಲ್ಲ? ಏನು ಮಾಡಿಲ್ಲ. ಬರೀ ಇದನ್ನ ಟೊಮಟೊ ಅಷ್ಟೇ ಮಾಡಿದಿರಿ? ಟೊಮಟೊ ಅಷ್ಟೇ ಮಾಡಿದೆ ನೋಡ್ರಿ, ಇದೆಲ್ಲ. ಹೌದು, ಹೌದಾ? ಟೊಮಟೊ ಅಷ್ಟೇ ಮಾಡಿದಿರಿ. ಈಗ ಇಲ್ಲೇನಾಯ್ತು ಅಂತಂದರೆ, ಈ ಮಣ್ಣಿನ ರಸಸಾರ ಅಂತೀವಲ್ಲ, ಮಣ್ಣಿನ ರಸಸಾರ ಅನ್ನೋದು ನ್ಯೂಟ್ರಲ್ ಆಗಬೇಕು. ಇದು 3.5 ಐತಿ. ಕನಿಷ್ಠ ಒಂದು 6ಕ್ಕೆ ಬರ್ಬೇಕು. ಇದು ಕನಿಷ್ಠ 6ಕ್ಕೆ ಬರ್ಬೇಕು. 6ರಿಂದ 7ಕ್ಕೆ ಬರ್ಬೇಕು. ಅಂದರೆ ಒಂದಿಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಇದ್ರಾಗೆ ಯಾವುದರಲ್ಲಿ ಮೆಕ್ಕೆಜೋಳ ಮತ್ತು ಇದ್ರ ತಗಂದ್ರಿ. ಮಧ್ಯೆ ಒಂದ್ಸಲ ಇದಕ್ಕೇನಾದರೂ ದ್ವಿದಳ ಧಾನ್ಯ ಹಾಕಿದ್ರೆ, ಈ ಅಲಸಂದಿನೋ ಅಥವಾ ಈ ಉರುಳಿನೋ ಅಲ್ಲ ಡಯಾಂಚ ಹಾಕಿ ಮಣ್ಣಿಗೆ ಸೇರಿಸಿದ್ರೆ ಒಂದಿಷ್ಟು ಮಣ್ಣಿನ ಜೀವಳಿಗೆ ಫುಡ್ ಹಾಕತ್ತದು. ಯಾಕಂದ್ರೆ ಮಣ್ಣಲ್ಲಿ ಸಾವಯವ ವಸ್ತು ಚೆನ್ನಾಗಿ ಸೇರಿಸ್ಬಿಟ್ರೆ, ಇಲ್ಲ ಅಂದ್ರೆ ಏನೈತಿ ಅಂದ್ರೆ ಕಾಯಿ ಸೈಜು ಕಡಿಮೆ, ಇನ್ನೂ ಚೆನ್ನಾಗಿ ಬರ್ಬೇಕು. ಇದು ಹೌದಾ? ಕಾಯಿ ಸೈಜ್ ಸಾಲದು. ಇನ್ನೊಂದು, ಈಗ ಸಲ ಔಷಧಿ ಹೊಡಿದಿರಿ? ಈಗ ಒಂದು 6 ಟೈಮ್ ಔಷಧಿ ಹೊಡೆದ ನೋಡ್ರಿ. 6 ಸಲ ಔಷಧಿ ಹೊಡಿದಿರಿ ಟೊಮಟಕ್ಕೆ? 6 ಸಲ ಔಷಧಿ ಹೊಡಿದಿರಿ. ಇನ್ನು ಏನಾದರೂ ಇದ್ರಾಗ ರೋಗ ಏನು ಕಾಣ್ತೈತಿ ನಿಮಗೆ? ರೋಗ ಹಸರು ಹುಳ ಐತಿ. ಹಸರು ಹುಳ, ಆಮೇಲೆ ಚಿಕ್ಕಿ ಐತಿ. ಹೌದಾ? ಈ ಏಕದಮ್ ಏನಾಕತ್ತೆ? ಹೌದಾ? ಹಸರು ಹುಳ ಈ ನೋಡು, ಈಗ ಬಾಡದ ಚೆನ್ನಾಗಿ ಕಣ್ಣಿಗೆ ಕಾಣ್ತದೆ ನೋಡಿ. ಹೌದಾ? ಇಷ್ಟಕ್ಕಂತ ಮಳೆ ಆದರೂ ಕೂಡ ಈಗ ನಿರಂತರವಾಗಿ ಔಷಧಿನ ಅತಿಯಾಗಿ ಸಿಸ್ಟಮಿಕ್ ಸ್ಪ್ರೇ ಬಳಸೋದ್ರಿಂದ ಏನಕ್ಕತಿ ಅಂದರೆ, ನಮಗೆ ಈ ಬೇರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಲ್ಲ. ಹೌದಾ? ಅದಕ್ಕೋಸ್ಕರ ಒಂದಿಷ್ಟು ಮಣ್ಣಿಗೆ ಮರುಜೀವ ನೀಡ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿದ್ದೀನಿ. ಮಣ್ಣಿಗೆ ಮರುಜೀವಕ್ಕೆ ನೀಡ್ತಕ್ಕಂಥ ಕೆಲಸ ಜೊತೆಗೆ ಆ ಥರ ಮಾಡಿದಾಗ ಏನಕ್ಕತಿ ಅಂದರೆ, ಈ ಕಾಯಿ ಸೈಜು ಚೇಂಜ್ ಆಕತಿ. ಇದಕ್ಕೆ ಸಾಯಿಲ್ ರೀಜನ್ರೇಷನ್ ಅಂತೀವಿ ನಾವು. ಮಣ್ಣಿನ ಪುನರುತ್ಪಾದನೆ ಮಾಡ್ರಿ ಅಂತ. ಇದೊಂಥರ ಏನಕ್ಕತಿ ಅಂದ್ರೆ, ನೀವು ಮಾಡೋದು 6 ಸಲ ಔಷಧಿ ಹೊಡೆದ್ರು ಒಂದು ರೀತಿ ಸರ್ಕಸ್ ಹಂಚ್ಬಿಡ್ತೈತಿ ಇದನ್ನು. ಈಗ ನಾನು ಮನೆ ಊಟಕ್ಕೆ ಹಾಕಿದ್ದೀನಿ ನಮ್ಮ ತೋಟದಾಗೆ. ಭಾಳ ಅಲ್ಲ, ಒಂದು 2-3 ಸಲ ಹಾಕಿದ್ದೀವಿ. ನಾವು ಯಾವ ಔಷಧಿನೂ ಸ್ಪ್ರೇ ಮಾಡಿಲ್ಲ. ಒಂದಿಷ್ಟು ಈ ಸಸ್ಯೋಪಚಾರ ಮಾಡಿ ಗಿಡ ಹಚ್ಚಿದ್ದೆ. ಜೊತೆಗೆ ಒಂದು ಸಲ ಇದನ್ನು ಸ್ಲರಿ ಮಾಡಿ ಇದನ್ನು ಕೊಟ್ಟಿದ್ದೆ, ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೆ. ಎಷ್ಟು ಕಾಯಿ ಬಿಡ್ತೈತಿ ಅಂದ್ರೆ ಬೇಕಾದಷ್ಟು ಸಾಕಷ್ಟು ಕಾಯಿ ಬಿಡ್ತೈತಿ. ಬಟ್ ನಾವು ಹಿಂಗೆ ಕಟ್ಟಿನೂ ಇಲ್ಲ ಮನೆ ಪೂರ್ತಕ್ಕೆ ಅಂತೇಳಿ. ಒಳ್ಳೆ ಸೈಜ್ ಕಾಯಿ ಬರ್ತೈತಿ. ಇಲ್ಲಿ ಒಂದು ನಿರಂತರವಾಗಿ ಏಕ ಬೆಳೆ ಪದ್ಧತಿ ಮಾಡಬಾರ್ದು. ಏಕ ಬೆಳೆ ದ್ವಿದಳ ಧಾನ್ಯ ಮಣ್ಣಿಗೆ ಈ ಚೆನ್ನಾಗಿ ಸಾವಯವ ತ್ಯಾಜ್ಯನ ಸೇರಿಸ್ತಕ್ಕಂಥದ್ದು. ಯಾಕಂದ್ರೆ ಸಗಣಿ ಗೊಬ್ಬರನೂ ಕೊಟ್ಟಲ್ಲ ನೀವು ಇಲ್ಲಿ. ಹಂಗಾಗಿ ಇದು ಬದಲಾವಣೆ ತರಬೇಕು ಅನ್ನೋದಾದರೆ ಒಂದಿಷ್ಟು ನಮ್ಮ ಸಂಪರ್ಕ ತೆಗೆರೋದು ಒಳ್ಳೆಯದು. ಆಯ್ತು, ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್.